ददाति तथैव कृष्णायै धूम्राजैः सततं महे देवदत्सदे सर्वलक्ष्मी प्रदे देवी सर्वलक्ष्मीकान्ते धर्मार्थकामि मोक्षान् कुर्वन्त्य फलप्रदे शैलपुत्रिणमस्ते. ಒಂದು ಕೋಟಿ ಋಷಿಗಳು ತಪಸ್ಸು ಮಾಡಿದಾಗ ಮಧ್ಯದಲ್ಲಿ ಆ ದೇವರು ಉದ್ಭವ ಆಯಿತು ಸಂಭೂತ ಹಾಗೆ ಬಿಟ್ಟಿದ್ದು ಮಾಡಿ ಆ ಮಧ್ಯ ಜಾಗದೊಳಗೆ ಬಾವಿ ಥರದಲ್ಲಿದೆ. ಒಂದು 3 ಫೀಟ್ ಅಗಲದ್ದು ಒಂದಿಷ್ಟು 3 ಫೀಟ್ ಅಗಲದ ಬಾವಿ. ಅಲ್ಲ ಅದು ಪೀಠ ಇದೆಯಲ್ಲ ಮೇಲೆಗೆ, ಅದೆಲ್ಲ ಉತ್ಸವ ಮೂರ್ತಿ. ಅದು ಆ ಉತ್ಸವ ಮೂರ್ತಿ ಒಳಗಡೆ ಬಾವಿ ಇದೆ. ಬಾವಿ ಅಭಿಷೇಕ ಎಲ್ಲ ಬಾವಿಗೆ. ಇದಕ್ಕೆ ಕೋಟಿ ಋಷಿಗಳು ತಪಸ್ಸು ಮಾಡಿ ಉದ್ಭವ ಆದ ಕೋಟೇಶ್ವರ ಅಂತ ಹೆಸರು ಬಂದಿದೆ. ಒಂದು ಭಾಳ ವರ್ಷ, ಸಾವಿರಾರು ವರ್ಷ ಕೆಳಗಡೆ ಹಿಂದ್ಗಡೆ ಇದೆ, ಭಾಳ ಚರಿತ್ರೆ ಇರುವಂತಹ ಜಾಗ. ದಕ್ಷಿಣದೊಳಗೆ ಸಪ್ತಕ್ಷೇತ್ರದಲ್ಲಿ ಬಂದಂಥ ಕ್ಷೇತ್ರದ ಧ್ವಜಪುರ ಅಂತ ಹೇಳಿ, ಧ್ವಜಪುರ ಕೋಟೇಶ್ವರ ಅಂತ ಆಗಿದಾಗಿದೆ. ಅದ್ರ ಮೇಲೆ ಅದೇ ಸ್ಥಳ ಪುರಾಣ. ಅದು ದಕ್ಷಿಣದ ಸಪ್ತಕ್ಷೇತ್ರ. ಪುರಿದ್ವಾರ ಯಥೇಚೈವ ಸಪ್ತೈತೆ ಮೋಕ್ಷದಾಯಕ. ಅಲ್ಲಿದ್ದಂಗೆ ಸುಬ್ರಹ್ಮಣ್ಯ, ಉಡುಪಿ, ಕುಂಬಾಸಿ, ಕೋಟೇಶ್ವರ, ಕ್ರೋಡ, ಶಂಕರ, ಗೋಕರ್ಣ, ಮೂಕಾಂಬಿಕಾ ಅಂತೇಳಿ ದಕ್ಷಿಣದೊಳಗೆ ಇದೆ. ಇದು ಸಪ್ತಕ್ಷೇತ್ರ ಒಂದಾದಂಥ ಕೋಟೆ ಧ್ವಜಪುರ ಅಂತ ಹೇಳ್ತಾರೆ. ಆಮೇಲೆ ಕೋಟೇಶ್ವರ ಅಂತ ಆಯ್ತು ಹೆಸರು ಕಾಲದ ನಂತರ. ಅದೇ ಶಿಲೆ ಒಳಗೆಲ್ಲ ಮಾಡಿದಂಥ ದೇವಸ್ಥಾನ, ಗರ್ಭಗುಡಿ ಎಲ್ಲ. ಅದು ಜೀರ್ಣೋದ್ಧಾರ ಯಾವ ಕಾಲದ ಅಂತೇಳಿ ಬಸವ ಚಕ್ರವರ್ತಿ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂತೇಳಿ ಇದು ದಾಖಲೆ ಇಲ್ಲ ಯಾವುದಕ್ಕೂ. ಇಲ್ಲಿ ಪ್ರತಿ ವರ್ಷ ವೃಶ್ಚಿಕ ಮಾಸದ ಪೌರ್ಣಮಿ ದಿವಸ ಜಾತ್ರೆ ಆಗ್ತದೆ. ಪ್ರತಿ ವರ್ಷ ವೃಶ್ಚಿಕ ಮಾಸದಲ್ಲಿ ಪೌರ್ಣಮಿ ಒಂದು ಮಾರ್ಗಶಿರ ಅಲ್ಲಿ ಕಾರ್ತೀಕದೊಳಗೆ ಬರ್ತದೆ. ಪೌರ್ಣಮಿ ದಿವಸ ಕಾರ್ತೀಕ ಮಾಸ ಮಾರ್ಗಶಿರ ಎರಡರೊಳಗೆ ಒಂದು. ಅದು ವೃಶ್ಚಿಕ ಮಾಸ ಪೌರ್ಣಿಮೆ ಬರಬೇಕು ಆ ಲೆಕ್ಕಲ್ಲಿ ಜಾತ್ರೆ. ಕೋಟಿ ಲಿಂಗ ಅಂದ್ರೆ ಇದೆಯಾ ಇಲ್ಲಿ? ಕೋಟಿ ಒಳಗಡೆ ಎಲ್ಲರೂ ಬಾವಿ ಒಳಗಡೆ ಸಣ್ಣ ಸಣ್ಣ ಕಲ್ತ ಈಗ ದೊರಕಿದೆ. ಅದು ಕಾಮಕ ಅದು ಗೊತ್ತಾಗೋದಿಲ್ಲ. ಬೇರೆ ಒಂದು ಕಲ್ಲೊಂದು ದೊಡ್ಡದೊಂದು ಇದೆ, ಒಂದು ಮೂಲ ಬಿಂಬ ಅಂತೇಳಿ ಒಂದು ಕೆಳಗಡೆ ಬಿಟ್ಟರೆ ಬಾಕಿಯೆಲ್ಲ ದೊರಕಾಗಿ ನೀರು ಅಭಿಷೇಕ ಮಾಡ್ತೀವಿ ದಿವಸ ಬಾವಿಗೆ. ಪೂಜೆ ಎಲ್ಲ ಮಾಡಿಬಿಟ್ಟು ಬಲಿ ಆದ ತಕ್ಷಣ ಸಾಯಂಕಾಲ ನೀರೆಲ್ಲ ತೆಗೆದು ಗಂಧಾಕ್ಷತೆ ಮಾಡಿ ಅದು ಮುಚ್ಚಿಡೋದು. ಅದೇ ಉತ್ಸವ ಮೂರ್ತಿ ಮುಂದೆ ಮಾಡಿ ಇಡ್ತೀವಿ. ಮತ್ತು ಬೆಳಗ್ಗೆ ಎದ್ದು ಪ್ರಾರಂಭ ಮಾಡಿ ಅದು ಹಿಂತಿರುಗಿಬಿಟ್ಟು ಆ ನೀರೆಲ್ಲ ಗಂಧಾಕ್ಷತೆ ತೆಗೆದು ನೈರ್ಮಲ್ಯ ಪೂಜೆ ಮಾಡಬೇಕು. ಬೆಳಗ್ಗೆ ಆದ ತಕ್ಷಣ ಮತ್ತೆ ಪ್ರಾರಂಭ ಪೂಜೆ ಎಲ್ಲ ಬಾವಿಗೆ ಮಾಡೋದೆಲ್ಲ. ಉತ್ಸವ ಮೂರ್ತಿಗೆ ಏನಿಲ್ಲ, ಬರೀ ಅಲಂಕಾರವಾಗಿ ಮಾಡುವಂಥ ಉತ್ಸವ ಮೂರ್ತಿ. ಪೂಜೆ ಎಲ್ಲ ಬಾವಿಗೆ. ಅದು ಇದು ಉದ್ಭವ ಅಲ್ಲ.